ಆತ್ಮೀಯ ಶಿಕ್ಷಕರಿಗೆ ಸಂಜೆಯ ಶುಭವಂದನೆಗಳು. ಇವತ್ತು ನಡೆದ SIR ಸಭೆಯಲ್ಲಿ ತಿಳಿಸಿರುವಂತೆ ಮತದಾರರನ್ನು ಮ್ಯಾಪಿಂಗ್ ಮಾಡಿದ ಮತದಾರರನ್ನು ನಾವು ಯಾವ ಮತದಾರರಿಗೆ ಮ್ಯಾಪಿಂಗ್ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಮಾಡಲಾಗಿದೆ. ದಯವಿಟ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಈ ವಿಡಿಯೋದಲ್ಲಿ ಸಿಗುತ್ತದೆ ಅಂತ ಭಾವಿಸಿದ್ದೇನೆ. ಮೊದಲಿಗೆ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಇಲ್ಲಿ ECNet ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿ ಒಂದು ವೆಬ್ಬನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಅದು ಈ ರೀತಿ ಓಪನ್ ಆಗುತ್ತದೆ. ಇದರಲ್ಲಿ ಮೊದಲನೇ ಆಪ್ಷನ್ ಇಲ್ಲಿ ನೋಡ್ಬೋದು ನೀವು, ಆಫೀಸಿಯಲ್ ಲಾಗಿನ್ ECI ಯೂನಿಫೈಡ್ ಪೋರ್ಟಲ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತದೆ. ಈ ರೀತಿ ಒಂದು ವೆಬ್ ಪೇಜ್ ಓಪನ್, ಇಲ್ಲಿ ವೋಟರ್ ಸರ್ವಿಸ್ ಅಂತ ಇದೆ, ಇಲ್ಲಿ ಅಬೌಟ್ ಎಲೆಕ್ಷನ್ಸ್ ಅಂತ ಇದೆ. ನಮಗೆ ಇಲ್ಲೇ ರೈಟ್ ಸೈಡ್ ಟಾಪಲ್ಲಿ ಕಾರ್ನರಲ್ಲಿ ಲಾಗಿನ್ ಯೂಸಿಂಗ್ QR ಫಾರ್ BLO ಓನ್ಲಿ ಅಂತ ಇದೆ. ನಾವು ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು QR ಕೋಡ್ ಓಪನ್ ಆಗುತ್ತದೆ. ಈ QR ಕೋಡನ್ನು ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ BLO ಆ್ಯಪ್ ಓಪನ್ ಮಾಡಿ, ಈ ರೀತಿಯಾಗಿ BLO ಆ್ಯಪ್ ಓಪನ್ ಮಾಡಿ ಇಲ್ಲಿ ಲಾಗಿನ್ ಆನ್ ECI ನೆಟ್ ವೆಬ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ಯಾನ್ QR ಕೋಡ್ ಅಂತ ಇದೆ. ಈ QR ಕೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ QR ಕೋಡನ್ನು ಸ್ಕ್ಯಾನ್ ಮಾಡಬೇಕು. QR ಕೋಡ್ ಸ್ಕ್ಯಾನ್ ಮಾಡಿದ ನಂತರ ಈ ರೀತಿ QR ಸ್ಕ್ಯಾನಡ್ ಅಂತ ಬರ್ತದೆ, ಅಲ್ಲಿ ಓಕೆ ಅಂತ ಕೊಡಬೇಕು. ಓಕೆ ಕೊಟ್ಟ ನಂತರ ನಿಮ್ಮ BLO ಆ್ಯಪ್ ಈಗ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಓಪನ್ ಆಗುತ್ತದೆ. ನೋಡಿ, ಇಲ್ಲಿ ನಂದು ಇವಾಗ BLO ಆ್ಯಪ್ ಓಪನ್ ಆಯಿತು. ಇಲ್ಲಿ ನೋಡಿ ನನ್ನ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಯುವರ್ ಡ್ಯಾಶ್ಬೋರ್ಡ್ ಅಂತ ಇದೆ, ಹಾಗೆ ಇವಲ್ಲಿ ಯುವರ್ ವರ್ಕ್ ಸ್ಪೇಸ್ ಅಂತ ಇದೆ. ಹಾಗೆ ನಾವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಪ್ರೀ SIR ಎಲೆಕ್ಟರ್ ಮ್ಯಾಪಿಂಗ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟಿಕ್ ಹಾಗೂ ನಿಮ್ಮ ಕಾನ್ಸ್ಟಿಟ್ಯೂಷನ್ಸಿ ಹಾಗೂ ನಿಮ್ಮ ಪಾರ್ಟ್ ನಂಬರ್ ಬರುತ್ತದೆ. ಬಂದ ನಂತರ ಇಲ್ಲಿ ಮುಂದೆ ಆಪ್ಷನ್ ಇದೆ ಸಬ್ಮಿಟ್ ಅಂತ ಇದೆ. ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತದೆ. ಓಪನ್ ಆದ ನಂತರ ಇಲ್ಲಿ ವ್ಯೂ ಪ್ರೀ SIR ಮ್ಯಾಪಿಂಗ್ ವಿತ್ ಅನಾಮಲೀಸ್ ಅಂತ ಬರುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಮತದಾರರನ್ನು ಯಾರೊಂದಿಗೆ ಮ್ಯಾಪ್ ಮಾಡಿದ್ದೀರಿ ಅನ್ನುವಂತಹ ಒಂದು ಮಾಹಿತಿ ಡಿಸ್ಪ್ಲೇ ಆಗುತ್ತದೆ. ಇಲ್ಲಿ ನೋಡಿ, ಮೊದಲನೇದು ಅವ್ರದ್ದು ZCI ನಂಬರ್, ಎಪಿಕ್ ನಂಬರ್ ಬರುತ್ತೆ, ಅವರ ನೇಮ್ ಬರುತ್ತೆ, ಮ್ಯಾಪಿಂಗ್ ಕೆಟಗರಿ ಬರುತ್ತೆ, ಸೆಲ್ಫ್ ಅಂತ ಇದೆ, ಆಮೇಲೆ ರಿಲೇಟಿವ್ ನೇಮ್ ಅಂತ ಇದೆ, ಕಲ್ಲಪ್ಪ ಪೂಜಾರಿ ಅಂತ, ರಿಲೇಷನ್ ಟೈಪ್ ಇದೆ ಅವ್ರ. ಈ ಮುಂದಿನ ಪೇಜ್ನಲ್ಲಿ ಲಾಸ್ಟ್ SIR ಲಿಂಕೇಜ್ ಅಂತ ಇದೆ. ಇಲ್ಲಿ ಯಾರೊಂದಿಗೆ ನಾವು ಲಿಂಕ್ ಮಾಡಿದ್ದೇವೆ ಅನ್ನೋ ಮಾಹಿತಿ ಸಿಗುತ್ತದೆ. ಇಲ್ಲಿ ಫೋರ್ತ್ ಒನ್ ನೋಡ್ರಿ, ಯಲ್ಲವ್ವ ಗೌಡೆ ಅಂತ ಇದೆ. ಇಲ್ಲಿ ನಾನು ಮ್ಯಾಪಿಂಗ್ ಮಾಡಿರುವುದಿಲ್ಲ, ಹಾಗಾಗಿ ಇಲ್ಲಿ ಎಲ್ಲ ಪೇಜ್ಗಳು ಬ್ಲ್ಯಾಂಕ್ ಆಗಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿವರೆಗೆ ಇಲ್ಲಿ ನಾನು ಟೋಟಲ್ ಎಲೆಕ್ಟರ್ಸ್ ನನಗೆ 749 ಇದೆ, ಟೋಟಲ್ ಮ್ಯಾಪ್ಡ್ 684 ಮಾಡಿದ್ದೀನಿ, ಇನ್ನೂ ಮಾಡಬೇಕಾದದ್ದು 65 ಇದೆ, ಆಮೇಲೆ ಟೋಟಲ್ ಎಲೆಕ್ಟರ್ಸ್ ವಿತ್ ಅನಾಮಲೀಸ್ 91 ಇವೆ. ಈ ರೀತಿ ನಾವು ಈ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಮತ್ತೇನಾದರೂ ತಪ್ಪು ತಡೆಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿರಿ. ಕೊನೆಯದಾಗಿ ಇಲ್ಲಿ ಪ್ರೀ SIR ಮ್ಯಾಪಿಂಗ್ ಈ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಕೆಳಗಡೆ ಒಂದು ಆಪ್ಷನ್ ಇದೆ, ಸೆಲೆಕ್ಟ್ ಮ್ಯಾಪಿಂಗ್ ಕೆಟಗರಿ ಅಂತ ಇದೆ.
ನಾವು ಯಾವ ರೀತಿ ಸೆಲೆಕ್ಟ್ ಮಾಡಿ ಸೆಲ್ಫ್ ಪ್ರೊಜೆನಿ ಮತ್ತು ಅನಾಮಲಿ ಅಂತ ಇದೆ. ಇದರಲ್ಲಿ ನಾವು ಯಾವುದು ಕ್ಲಿಕ್ ಮಾಡ್ತೀವಿ ಅದು ಓಪನ್ ಆಗುತ್ತೆ. ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಕೊಟ್ಟಾಗ ಸೆಲ್ಫ್ ಎಷ್ಟು ಜನ ಆಗಿದ್ದಾರೆ ಅನ್ನೋದು ತಿಳಿದು ಬರ್ತದೆ. ಇವು ಸೆಲ್ಫ್ ಮಾಡಿದ್ದು. ಅದೇ ರೀತಿಯಾಗಿ ಇಲ್ಲಿ ಪ್ರೊಜೆನಿ ತಗೊಂಡಿದ್ರೆ ಸಬ್ಮಿಟ್ ಕೊಡಬೇಕು. ಈ ಪ್ರೊಜೆನಿಯಲ್ಲಿ ಇಷ್ಟು ಜನ ನನಗೆ ಪ್ರೊಜೆನಿಯನ್ನು ನಾನು ಮಾಡಿದ್ದೀನಿ. ಆಮೇಲೆ ಕೊನೆಯದಾಗಿ ಅನಾಮಲಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನೋಡಿ. ಇಲ್ಲಿ ಅವರ ಮಾಹಿತಿ ಸಿಗುತ್ತದೆ. 91 ಟೋಟಲ್ 91 ವೋಟರ್ಸ್ ಇದ್ದೇವೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೇನಾದರೂ ಹೊಸ ಅಪ್ಡೇಟ್ ಬಂದರೆ ಕೂಡಲೇ ನನಗೆ ತಿಳಿದ ಮಟ್ಟಿಗೆ ಸಹಾಯ ಮಾಡುತ್ತೇನೆ. ಧನ್ಯವಾದಗಳು. ಆತ್ಮೀಯ ಶಿಕ್ಷಕರೇ, ಈಗ SIR ಮಾಡಿದ ಅನಾಮಲಸನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಶೋವಿಂಗ್ ರೀಸೆಂಟ್ ರೋಸ್ ಪರ್ ಪೇಜ್ ಅಂತ ಇದೆ. ಇಲ್ಲಿ ಒಂದು ಪೇಜ್ದಲ್ಲಿ 100 ಆಗುತ್ತೆ, ಮ್ಯಾಕ್ಸಿಮಮ್ 100 ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ಇದನ್ನು ಕಂಟ್ರೋಲ್ ಪಿ ಒತ್ತಬೇಕು. ಈಗ ನೋಡ್ರಿ, ಕಂಟ್ರೋಲ್ ಪಿ ಒತ್ತಿದ ನಂತರ ಈ ರೀತಿ ಪ್ರಿಂಟ್ ಪೇಜ್ ಓಪನ್ ಆಗುತ್ತೆ. ಕಂಟ್ರೋಲ್ ಪಿ ಒತ್ತಿದ ನಂತರ ಈ ರೀತಿ ಪ್ರಿಂಟ್ ಪೇಜ್ ಓಪನ್ ಆದ ನಂತರ ಸೇವ್ ಆ್ಯಸ್ PDF ಅಂತ ಇದೆ. ಸ್ವಲ್ಪ ವೇಟ್ ಮಾಡಬೇಕು. ಹಾಳೆಗಳು ಭಾಳಷ್ಟು ಇರುವುದರಿಂದ ಲೋಡ್ ಆಗಲು ಸ್ವಲ್ಪ ತಡ ಆಗುತ್ತೆ. ಈ ರೀತಿ ಆದ ನಂತರ ಇದನ್ನು ಸೇವ್ PDF ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸಲ 100 ಮಾಡ್ಕೊಳ್ಬೋದು, ಮತ್ತು ಮುಂದಿನ 100, ಆಮೇಲೆ ಮತ್ತು 100 ಹೀಗೆ ರೀತಿ ನಿಮ್ಮ ಎಷ್ಟು ವೋಟರ್ಸ್ ಅದಾವಲ್ಲ ಆ ಎಲ್ಲ ವೋಟರ್ಸ್ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡಿ ಆಮೇಲೆ ಪ್ರಿಂಟ್ ತೆಗೆದುಕೊಳ್ಳಬಹುದು. ಇದು ಎಲ್ಲ ಸಮಸ್ಯೆಗೆ ಪರಿಹಾರ. ಧನ್ಯವಾದಗಳು.